ಅತ್ತೆ ಅತ್ತೆ ಆಗಿರ್ಬೇಕು. ತಗೊಳ್ಬಾರ್ದು, ಯಾಕಂದ್ರೆ ನಾನು ನನ್ನ ಅತ್ತೆ ಬದಿ ತೋರಿಸ್ತೇನೆ ಈಗ. ಅದು ಹಲಸಿನ ಹಣ್ಣು ಹಣ್ಣೇ ಆಗಲಿಲ್ಲ, ಕಾಯಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಶಿಲ್ಪಾಸ್ ವ್ಲಾಗ್ಸ್. ಅಂಶಿ, ವೆಲ್ಕಮ್ ಟು ಶಿಲ್ಪಾಸ್ ವ್ಲಾಗ್ಸ್ ಇನ್ ಕಿಚನ್. ನಾವೀಗ ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಹಾಗೆ ಅಂಶಿದು ಹೇರ್ ಕಟ್ ಸಹ ಮಾಡ್ಲಿಕ್ಕೆ ಉಂಟು. ಅಂಶಿದು ಹೇರ್ ಕಟ್ ಮಾಡ್ಲಿಕ್ಕೆ ನನ್ನ ತಂಗಿ ಹತ್ರ, ಅಂದ್ರೆ ನನ್ನ ತಂಗಿ ಬ್ಯೂಟಿಷಿಯನ್, ಸೊ ಅವಳ ಹತ್ರನೇ ಹೇರ್ ಕಟ್ ಮಾಡುವಂತ. ಯಾಕಂದ್ರೆ ಬೇರೆಯವ್ರ ಹತ್ರ ಕೇಳಲಿಕ್ಕಿಲ್ಲ ಅವಳು. ಇಲ್ಲಿ ಆದರೆ ಅಂದರೆ ನನ್ನ ತಂಗಿ ನನ್ನ ಅಮ್ಮನ ಮನೇಲೇ ಇದ್ದಾಳೆ. ಸೊ ಅಲ್ಲಿ ಹೋದರೆ ಅವಳನ್ನು ಹೇಗಾದರೂ ಮಂಗ ಮಾಡ್ಬೋದು ಹೇರ್ ಕಟ್ ಮಾಡುವಾಗ. ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಮತ್ತು ನಾವು ಬ್ಯಾಂಗ್ಳೂರಿಂದ ಬಂದು ಆಲ್ಮೋಸ್ಟ್ 2 ವೀಕ್ಸ್ ಆಯಿತು. ನಾಳೆ ಹೋಗುದು. ನನ್ನ ಅತ್ತೆಗೆ ಬೇಜಾರು. ನೋಡು, ನಿನ್ನ ಹೇರ್ ಕಟ್ ಮಾಡ್ತೇವೆ ಈಗ. ಅಂಚಿಮಾ, ನಿನ್ನದೀಗ ಹೇರ್ ಕಟ್ ಮಾಡ್ತೇವೆ ನಾವು. ಓಕೆಯಾ? ಆಯ್ತಾ? ಅವಳ ಅಮ್ಮಮ್ಮನ ಮನೆಗೆ ಹೋಗುವ ಇದರಲ್ಲಿದ್ದಾಳೆ ಈಗ. ಇಷ್ಟೊಂದು ಭದ್ರಕಾಳಿ ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಇದು ನಂತೂರು. ಈಗ ಟೆಂಪಲಿಗೆ ಹೋಗಿ ಮತ್ತೆ ನಮ್ಮ ಮನೆಗೆ ಹೋಗುದು. ಅದೇ ನಾಳೆ ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು ರಿಟರ್ನ್ ಹೋಗ್ಲಿಕ್ಕೆ. ಒಂದು ಆಲ್ಮೋಸ್ಟ್ 2 ವೀಕ್ಸ್ ಆಯಿತು ನಾವು ಬಂದು. ಇಲ್ಲಿ ಒಬ್ಬರ ಕಣ್ಣಲ್ಲಿ ನೀರು ಬರ್ತಾ ಉಂಟು ನಾವು ಹೋಗೋ ವಿಷಯ ಮಾತಾಡುವಾಗ. ಹಾಗೆ ನಿನ್ನೆ ಅಂಶಿದು ಅಕ್ಷರಾಭ್ಯಾಸ ಕೂಡ ಆಗಿದೆ. ಇನ್ನು ಅಂಶಿಗೆ ಫುಲ್ ಬರೆಸ್ಲಿಕ್ಕೆಲ್ಲ ಉಂಟು. ಓಕೆ, ನಾವೀಗ ರೀಚ್ ಆಗಿದ್ದೇವೆ. ಟ್ರಾಫಿಕ್ ಮಲ್ಲಿಗೆ ತಗೊಂಡಿದ್ದೇವೆ ಟೆಂಪಲಿಗೆ ಕೊಡಲಿಕ್ಕೆ. ಮೊನ್ನೆ ಎಲ್ಲ 40-50 ರುಪೀಸ್ ಇತ್ತು, ಈಗ 120 ರುಪೀಸ್ ಒಂದು ಚೆಂಡಿಗೆ. ಅಲ್ಲಿ ಹೊಸ ದ್ವಾರ ಆಗಿದೆ. ಲಾಸ್ಟ್ ಟೈಮೆಲ್ಲ ನಾವು ಬರುವಾಗಿರಲಿಲ್ಲ. ಮೊದಲೊಂದು ಸಣ್ಣ ಗುಡಿ ಇತ್ತು, ಈಗ ದೊಡ್ಡ ಟೆಂಪಲ್ ಆಗಿದೆ, ಅಂದರೆ ದೊಡ್ಡ ದೇವಸ್ಥಾನ ಮಾಡಿದ್ದಾರೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಶಿಲ್ಪಾಸ್ ವ್ಲಾಗ್ಸ್ ಇನ್ ಕಿಚನ್. ನಾವಲ್ಲ, ನನ್ನ ಅತ್ತೆ ಚಿಕನ್ ಕರಿ ಮಾಡ್ತಾ ಇದ್ದಾರೆ. ನೀರುಳ್ಳಿ 2 ಪೀಸ್ ಇತ್ತಲ್ಲ, ಏನೊಂದಲ್ಲಿ ಅದರಲ್ಲಿ ಕಪ್ಪು ಉಂಟು. ಸೀಸನ್ ಚಿಕನ್ ಚಿಕನ್ ಎಂತ ಹೊಡೆದೀಗ? ಚಿಕನ್ ಪುಳಿಮಿಂಚಿ ಮಾಡ್ತಿದ್ದಾರೆ. ನಾವಿವತ್ತು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇವೆ. ಸೊ ಊಟ ಆಗ್ತದೆ ಈಗ, ಮತ್ತೆ ಕೊಂಡೋಗ್ಲಿಕ್ಕೆ ಸ್ವಲ್ಪ ಆಗ್ತದೆ ಅಂತ ಹೇಳಿ. ಎಂತೆಲ್ಲ ಹಾಕಿದ್ರಿ ಇದಕ್ಕೆ? ಅದಕ್ಕೆಲ್ಲ ಹಾಕಿದ್ದಾರೆ ಹೇಳಿ. ನಾವು ಮತ್ತೆ ಮನೆಯಲ್ಲೇ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡುದು. ಇಷ್ಟು ದಿನ ಹೊರಗಡೆಯಿಂದ ಪ್ಯಾಕೆಟ್ ತರ್ತಾ ಇದ್ವಿ, ಬಟ್ ಈಗ ಮನೆಯಲ್ಲೇ ತಯಾರು ಮಾಡುವ ಅಂತ ಇತ್ತು. ಬಟ್ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ, ಹಾಗಾಗಿ ಮನೆಯಲ್ಲೇ ಮಾಡುದು. ನೀವು ಸಹ ಎಲ್ಲ ಸಹ ಮನೆಯಲ್ಲೇ ಮಾಡಿ, ನೀವು ಹೊರಗಡೆದು ಯಾವ್ದು ಸಹ ತರಬೇಡಿ. ಪ್ಯೂರಾಗಿರುತ್ತೆ. ಎಂತೆಲ್ಲ ಕೆಮಿಕಲ್ ಹಾಕ್ತಾರೆ. ನಾವು ಈ ಮಕ್ಕಳಿಗೆಲ್ಲ ಕೊಡ್ತೇವೆ, ನಮಗೆ ಗೊತ್ತಾಗುದಿಲ್ಲ. ಅದಕ್ಕೆ ನಾವು ಮನೆಯಲ್ಲೇ ಮಾಡುವ ಅಂತ. ನನ್ನ ಪುಳ್ಳಿ ನೋಡಿ ಎಷ್ಟು ಕೆಲಸ ಮಾಡ್ತಾಳೆ. ಅಂದ್ರೆ ಅವಳನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ ಈಗ. ನಮ್ದು 9:30ಗೆ ಬಸ್ ಇವತ್ತು ರಾತ್ರಿ. ನಾಳೆ ಬೆಳಿಗ್ಗೆ ಬ್ಯಾಂಗ್ಳೂರಲ್ಲಿ ಇರ್ತೇವೆ ಇಷ್ಟೊತ್ತಿಗೆ. ನೇಮ ಕೋಲ ಎಲ್ಲ ಇತ್ತು ಫ್ಯಾಮಿಲಿ.
ಮಾವಿನಕಾಯಿ ತಗೊಂಡು ಬಂದಿದ್ದಾಳೆ. ಅದನ್ನೆಲ್ಲ ಇಟ್ಕೊಂಡು ಪ್ಯಾಕ್ ಮಾಡಿ ನಮ್ಮ ಪಯಣ ಸಾಗುದು, ಮುಂದೆ ಸಾಗುದು. ಇದು ಶುಂಠಿ ಜಾಸ್ತಿ ಆಗಲಿಲ್ಲಲ್ಲ, ಬೆಳ್ಳುಳ್ಳಿ ಕಮ್ಮಿಯಾಗಿ ಅಷ್ಟು ಸಾಕಲ್ಲ. ನನ್ನ ಅತ್ತೆ ಹೇಳ್ತಾರೆ ಎಲ್ಲ ಕೊಂಡೋಗಿ ಈಗ ಇದನ್ನು ತಗೊಂಡೋಗಿ ಹೇಳ್ತಾರೆ. ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸಿಗುದಿಲ್ಲಲ್ಲ ಬ್ಯಾಂಗ್ಳೂರಲ್ಲಿ, ಅದಕ್ಕೆ ನನ್ನ ಅತ್ತೆ ಹೇಳಿದ್ರು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಕೊಂಡೋಗು. ಅಲ್ಲ ಇದೇನು ಇಲ್ಲಿ ಸುಮ್ಮನೆ ಹಾಳಾಗ್ತದೆ, ಅವಳದ್ರ ಅದ್ರ ಯೂಸ್ ಮಾಡ್ತಾ ಏನಿಲ್ಲ, ಇವರು ಇಲ್ಲಿ ಜಾಸ್ತಿ ಯೂಸ್ ಮಾಡುದು ನಮ್ಮಕ್ಕಿಂತ ಸರಿ, ಎಲ್ಲದಕ್ಕೆ ಹಾಕ್ತಾರೆ ಜಾಸ್ತಿ. ಮತ್ತೆ ಅವ್ರು ಬಿಟ್ರೆ ನನ್ನನ್ನು ಮನೆ ತಗೊಂಡೋಗ್ಲಿಕ್ಕೆ ಹೇಳ್ತಾರೆ ಅಲ್ಲಿಗೆ. ಅವರಿಗೆ ರೆಡಿ ಇದ್ದಾರೆ ಎಲ್ಲ, ಒಂದೊಂದು ಬೆಳ್ಳುಳ್ಳಿ, ನೀರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿ ಕೊಡ್ಲಿಕ್ಕೆ. ಅವರ ಮಗ ಓಡಿಸ್ಕೊಂಡು ಬರ್ತಾರೆ ಈಗ ಅವರು, ಏನಾದ್ರೂ ಆಗಿ ನನ್ನ ಪುಣ್ಯ ಕೆಲಸ ನೋಡಿ. ಗ್ಯಾಸ್ ಲೈಟರ್ ಒಳಗೆ ಅದನ್ನು ಕುಕ್ ಮಾಡ್ಲಿಕ್ಕೆ ಇಟ್ಟದವಳು ಗ್ಯಾಸ್ ಲೈಟರ್. ನಿಮ್ಮ ಅತ್ತೆಲ್ಲ ಹೀಗಿದ್ದಾರಾ? ಈ ತರದ ಅತ್ತೆಲ್ಲ ಇದ್ದಾರ ಪ್ರಪಂಚದಲ್ಲಿ? ಅತ್ತೆ ಅತ್ತೆಯಾಗಿ ಇರ್ಬೇಕು, ಇವರು ಹಾಗಲ್ಲ. ಅಲ್ಲ ತಗೊಳ್ಬಾರ್ದು, ಯಾಕಂದ್ರೆ ನಾನು ನನ್ನ ಅತ್ತೆ ಬದಿ ತೋರಿಸ್ತೇನೆ ಈಗ. ಅಮ್ಮ ನೋಡಿದ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈಗ ಹಾಕ್ತಾ ಇದ್ದಾರೆ ಚಿಕನ್ ಕಡೆಗೆ. ನನ್ನ ಅತ್ತೆ ಕರಿಬೇವು ಸೊಪ್ಪು ತಂದಿದ್ದೇನೆ. ಅತ್ತೆ ಮನೆ, ನನ್ನ ಅತ್ತೆ ಮನೆಯಿಂದ, ಇವರ ಅತ್ತೆ ಮನೆಯಿಂದ ಹೋಗಿ ಪಾವೂರು ಹಲಸಿನ ಹಣ್ಣು ಸಿಡ್ಕೊಂಡು ಬಂದಿದ್ದೇವೆ. ಆದರೆ ಹಲಸಿನ ಹಣ್ಣೇ ಆಗಲಿಲ್ಲ, ಕಾಯಿ ಇದೊಂದುಂಟು. ಇದು ಹಣ್ಣಾಗುವಾಗ ಇನ್ನು ಸಹ ತುಂಬ ಟೈಮ್ ಬೇಕಾಗ್ತದೆ. ಇದನ್ನು ಕಟ್ ಮಾಡಿ ಅರ್ಧದಲ್ಲೇ ನಾವು ಇಟ್ಟಿದ್ದೇವೆ. ಬೇಜಾರಾಯಿತು ತಿನ್ನಲಿಕ್ಕಾಗಲಿಲ್ಲ ಅಂತ. ಆದರೆ ಎಂತ ಮಾಡೋದು, ಪರವಾಗಿಲ್ಲ, ಅದರಲ್ಲಿ ನಮ್ಮ ಹೆಸರಿಲ್ಲ ಅಂತ ಅಂದ್ಕೊಳ್ಬೇಕು. ಮತ್ತೊಂದುಂಟು ದೊಡ್ಡದು, ಅದು ಇವರು ಬರುವ ಟೈಮಲ್ಲಿ ಹಣ್ಣಾಗ್ತದೆ. ಅದನ್ನು ಸಹ ನನ್ನ ಅತ್ತೆ ಹೇಳಿದ್ರು ಇಟ್ಕೊಂಡು ಹೋಗು ಅಂತ. ಎಲ್ಲ ಇಟ್ಕೊಂಡು ಹೋಗ್ಲಿಕ್ಕೆ ಎಂತ ಅದು? ಅದಂತೆ ಸೂರ್ಯವಂಶ ಫಿಲ್ಮಲ್ಲಿ ಅವನು ಇಟ್ಕೊಂಡು ಹೋಗ್ತಾನಲ್ಲ, ರಮೇಶ್ ಭಟ್, ಹಾಗೆ ಆಗ್ಬೋದು ನೋಡಿ. ಇಲ್ಲಿ ಚಿಕನ್ ಕರಿಗೆ ರೆಡಿ ಆಗ್ತಾ ಉಂಟು. ತುಪ್ಪ, ಮನೆಯಲ್ಲಿ ಮಾಡಿದ ಜಿಂಜರ್ ಗಾರ್ಲಿಕ್ ಪೇಸ್ಟ್. ತುಪ್ಪ ಸಹ ಮನೆಯಲ್ಲೇ ಮಾಡಿದ್ದು, ಹೋಮ್ ಮೇಡ್. ನನ್ನ ಸೊಸೆ ಮಾಡಿದ್ದು ಮನೆಯಲ್ಲಿ ಮಾಡಿದ ಗಾರ್ಲಿಕ್ ಪೇಸ್ಟ್ ಗಮ್ಮಂತಿದೆ. ಈಗ ಇವರಿಗೆ ನಾವು ಹೋಗಿ ರಿಟರ್ನ್ ಮನೆಗೆ ಬರುವಾಗ ಒಂದ್ಸಲ ಒಂಥರ ಆಗ್ಬೋದು, ಅಂಶಿ ಇಲ್ಲದಿದ್ರೆ ಅಂಶಿ ಕಿರಿಕಿರಿ ಮಾಡ್ತಿರ್ತಾಳೆ. ಈಗ ಬೇಜಾರಾಗ್ಬೋದು ಮನೆಯಿಂದ ಹೊರಗೆ ಬರುವಾಗ. ಈಗ ಕರಿಬೀನ್ಸ್ ಎಲ್ಲ ಹಾಕಿದ್ರು. ಈಗ ಇದನ್ನು ಬೇಯಲಿಕ್ಕೆ ಇದು ಸ್ವಲ್ಪ ಟೈಮ್ ತಗೊಳ್ತದೆ ಬೇಯಲಿಕ್ಕೆ. ಟೈಸನ್ ಆಗಿರೋದ್ರಿಂದ ಒಂದು 4 ವಿಜಿಲ್ ಅದು ಮಾಡಬೇಕು. ಈ ಅಂಶಿಯನ್ನು ನೋಡಿ, ಇವಳ ಅತ್ತೆ ಡ್ರೆಸ್ ಹಾಕೊಂಡು ತಿರುಗ್ತಾ ಇದ್ದಾಳೆ. ಬೇರೆ ಡ್ರೆಸ್ ಇಲ್ವಾ ನಿಂಗೆ? ನಿಂಗೆ ಬೇರೆ ಡ್ರೆಸ್ ಇಲ್ವಾ? ಬೇರೆ ಯಾವ್ದು ಡ್ರೆಸ್ ಇಲ್ವಾ? ಈ ಅಂಶಿದು ಗಾಡಿ ಕೊಂಡೋಗೋಣ. ಅಂಶಿದು ಹೇರ್ ಕಟ್ ಆದಮೇಲೆ ನೋಡಿ, ಅಂಶಿದು ಹೇರ್ ಉದ್ದ ಇತ್ತು, ಈಗ ಸಮ್ಮರ್ ಅಂತ ಹೇಳಿ ಕಟ್ ಮಾಡಿದ್ದೇವೆ. ಕಿರಿಕಿರಿ ಆಗ್ಬೋದು ಅವಳಿಗೆ, ನಮಗೆ ಈ ಸೆಕೆಗೆ ಆಗೋದಿಲ್ಲ. ಅದಕ್ಕೆ ಅವಳ ಹೇರೆಲ್ಲ ನಿನ್ನೆ ಕಟ್ ಮಾಡಿ ಬಂದಿದ್ದೇವೆ, ಸ್ವಲ್ಪ ರಿಲೀಫ್ ಆಗ್ಬೋದು ಅಂತ ಅವಳಿಗೆ. ಓಕೆ, ಈಗ 7 ಆಯಿತು. ನಾವು ಹೊರಡುದು ಒಂದು 8 ಗಂಟೆಗೆ ಹೊರಡಬೇಕು ಇಲ್ಲಿಂದ. ಟ್ರಾಫಿಕ್ ಏನಾದರೂ ಇದ್ದರೆ ರೀಚ್ ಆಗುವಾಗ ಕರೆಕ್ಟ್ ಆಗ್ತದೆ ಅಂತ. ಇವಳಿಗೆ ಒಂದು ಎಷ್ಟು ಆಲಸ್ಯ ನೋಡಿ, ಒಂದು ಗುಡಿಸ್ಲಿಕ್ಕೆ ಹೇಳಿದ್ದಕ್ಕೆ ಮಾಡುದು ನೋಡಿ. ಮಾಡೋದೊಂದು ಕೆಲಸ ಬೆಳಿಗ್ಗೆಯಿಂದ ರಾತ್ರಿ ತನಕ, ಗುಡಿಸೋದು ಮಾತ್ರ. ಆದರೆ ಅದು ಸಹ ಕಷ್ಟ. ಚಿನ್ನ, ನಿಂಗೆ 5 ಸ್ಟಾರ್ ಕೊಡ್ತೇನೆ. 5 ಸ್ಟಾರ್ ಡೂ ನಥಿಂಗ್. 5 ಸ್ಟಾರ್ ತಿಂದರೆ ಏನು ಮಾಡಲಿಕ್ಕಿಲ್ಲ, ಮತ್ತೆ ಸುಮ್ಮನೆ ಕೂತ್ಕೊಳ್ಳೋದು. 5:05 ಆಗ್ತಾ ಇದೆ. ಬಸ್ಸಲ್ಲಿ ರೀಚ್ ಆಗ್ತಾ ಇದ್ದೇವೆ ಬ್ಯಾಂಗ್ಳೂರಿಗೆ.
ನನ್ನ ಅತ್ತೆ ಹತ್ರ ನಂಗೊಂದು ಸ್ವಲ್ಪ ಸಾಕು ಒಂದು ಟಿಫಿನಲ್ಲಿ ಅಂತ ಹೇಳಿದ್ದೆ. ಬಟ್ ನೋಡು ಅವ್ರು ಇಷ್ಟು ಕೊಟ್ಟು ಕಳಿಸಿದ್ದಾರೆ ನಮ್ಮಿಬ್ಬರಿಗೋಸ್ಕರ, ಮೂವರಿಗೋಸ್ಕರ ಇಷ್ಟು ಇದೆ. ಇದು ಒಂದು 2 ದಿನಕ್ಕೆ ಸಾಕಾಗ್ಬೋದು. ಇದು ಆ್ಯಕ್ಚುಲಿ ಟೈಸನ್ ಕೋಳಿ. ಅದು ನನಗೆ ಟೈಸನ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವರು ಕೊಂಡೋಗು ಅಂತ ಹೇಳಿ ಇಲ್ಲಿ ಸಿಗಲ್ಲ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ. ಓಕೆ ಗೈಸ್, ಇದು ನೋಡಿ, ಇದು ಪ್ಯೂರ್ ಹನಿ, ಮನೆಯಲ್ಲೇ ಆದಂಥ ಹನಿ. ಇದು ಕೂಡ ತಗೊಂಡು ಬಂದಿದ್ದೇನೆ ನಾನು. ನನ್ನ ಒಂದು ಚಿಕ್ಕಮ್ಮನ ಮನೆಯಲ್ಲಿ ಅವ್ರು ತೆಗೆದಿದ್ರು. ಹಾಗೆ ಅವ್ರ ಪಾಪ ನನಗೋಸ್ಕರ ಇಷ್ಟು ಕೊಟ್ಟಿದ್ದಾರೆ, ಅಂಚಿಗೋಸ್ಕರ. ಸೊ ಇಟ್ಸ್ ಅ ಪ್ಯೂರ್ ಹನಿ ಇದೆ. ಏನಾದರೂ ಅವಳಿಗೆ ದೋಸೆ ಎಲ್ಲ ತಿನ್ನಬೇಕಾದ್ರೆ ಸ್ವಲ್ಪ ಹನಿ ಹಾಕಿ ಕೊಟ್ಟರೆ ಮಕ್ಕಳು ತಿಂತಾರೆ ಅಂತ. ಸೊ ಇದರೊಟ್ಟಿಗೆ ಏನಾದರೂ ಕೊಡ್ಬೋದು ಅಂತ. ಹಾಗೇನಿಲ್ಲಿ ಪಪ್ಪಾಯ ಉಂಟು, ನಮ್ಮ ಮನೆ ಹತ್ತಿರ ಆದಂಥ ಪಪ್ಪಾಯ. 2-3 ಪಪ್ಪಾಯ ಇದೆ. ಹಾಗೆಯೇ ಪ್ಯೂರ್ ಕೊಕೊನಟ್ ಆಯಿಲ್ ಕೂಡ ತಗೊಂಡು ಬಂದಿದ್ದೇನೆ, ಒಂದು 1/2 ಲೀಟರ್. ಆಲ್ರೆಡಿ ಇಲ್ಲಿ ಇದೆ ಕೊಕೊನಟ್ ಆಯಿಲ್, ಬಟ್ ಇದು ನನ್ನ ಮಾವ ಕೊಟ್ಟರು, ಹಾಗಾಗಿ ತಗೊಂಡು ಬಂದ್ವಿ. ಮತ್ತು ಊರಿಂದ ಬರುವಾಗ ಏನಾದ್ರು ತಗೊಂಡು ಬಂದರೆ ಒಂದು ಖುಷಿ. ಇಲ್ಲಿ ಸಿಕ್ಕಿದ್ರೂ ಕೂಡ ನಮಗದು ಬೇಕು ಅನ್ನೋ ಥರ. ಓಕೆ, ಹಾಗಾದರೆ ಇನ್ನೆಲ್ಲ ಸೆಟ್ ಮಾಡಬೇಕು. ಸ್ನಾನ ಎಲ್ಲ ಮಾಡಲಿಕ್ಕಿದೆ. ಜರ್ನಿ ಎಲ್ಲ ಮಾಡಿ ಸರಿ ನಿದ್ದೆ ಸಹ ಮಾಡಲಿಲ್ಲ ಬಸ್ಸಲ್ಲಿ. ಸರಿ, ಓಕೆ, ಹಾಗಾದರೆ ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.